ನಾನು ಸಹ ಮಾಡೆಲ್ ಥರ ಕಾಣ್ತೀನಲ್ಲ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಐ ಎಮ್ ವಿತ್ ಮೈ ಗ್ಯಾಂಗ್. ಮಾತಾಡಲ ಏನು ಚೊಲ್ಲರು ಆರಾಮಲ್ಲರತೆ ಅಂಕಲ್ ಮಾತಾಡಲ ಆರಾಮದುಲ್ಲ ಹ್ಯಾಪಿ ಅದುಲ್ಲ ನಿಕ್ಕುಲ್ಲ ಮಾತಾಡಲ ಆರಾಮದು ಹ್ಯಾಪಿ ಅದುಲ್ಲರಂದು ಯಾನಿನ್ನುವೆ ಇನಿ ನಮ್ಮ ಪೋಂದುಲ್ಲ ಮಂಗಳೂರು ಸೈಡ್ಗೆ. ಯಾಕೆಂದರೆ ಒಂದು ಮಾಡೆಲ್ ಆಗಿ ನಾನು ಹೋಗಿದ್ದು ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ ಅಂತ. ಒಂದು ಒಳ್ಳೆ ಮೇಕಪ್ ಆರ್ಟಿಸ್ಟಿಗೆ ಒಂದು ಒಳ್ಳೆ ಸಣ್ಣ ಮಾಡೆಲ್ ಆಗಿ ಹೋಗಿದ್ದೇನೆ ನಾನು. ರೀಚ್ ಆಗಿದ ತಕ್ಷಣ ಇದು ಹೇರ್ ಸ್ಟೈಲ್ ಎಲ್ಲ ಸ್ಟಾರ್ಟ್ ಮಾಡಿದರು. ಒಳ್ಳೆ ಮೇಕಪ್ ಆರ್ಟಿಸ್ಟ್ ಆಯಿತಾ, ಪಾಪ ಆಗಿ ತುಂಬ ಜಾಯ್ಫುಲ್ ಆಗಿದ್ದರು. ನನಗೆ ಸಹ ತುಂಬ ಖುಷಿ ಆಗ್ತಿತ್ತು ಅವ್ರ ಜೊತೆ. ಹಾಗೆ ನಾನು ರೀಚ್ ಆದ ತಕ್ಷಣ ಖುಷಿಯಿಂದಲೇ ಸೀರೆ ಎಲ್ಲ ಉಡಿಸಿದ್ರು, ತುಂಬ ಖುಷಿ ಆಯಿತು. ಮತ್ತು ಮೇಕಪ್ ಹೇರ್ ಸ್ಟೈಲ್ ಇದ್ದು ಸ್ಟಾರ್ಟ್ ಮಾಡಿದರು. ಮೇಕಪ್ ಎಲ್ಲ ಅಲ್ಲಿ ಹಾಲಲ್ಲಿ ಮಾಡಲಿಕ್ಕಿತ್ತು. ಅದು 1 ಅವರಲ್ಲಿ ಮೇಕಪ್ ಎಲ್ಲ ಕಂಪ್ಲೀಟ್ ಆಗಬೇಕು, ಆ ಥರ. ತುಂಬ ಚೆನ್ನಾಗಿತ್ತು. ಇವರು ಸಹ ಒಳ್ಳೆ ಸಪೋರ್ಟ್ ಮಾಡ್ತಾಯಿದ್ರು. ಮತ್ತು ನನಗೆ ಅವ್ರು ನೋಡುವಾಗ ಏನೋ ಪಾಪ ಅನ್ನಿಸ್ತಾ ಇತ್ತು. ತುಂಬ ಒಳ್ಳೆ ಕ್ಲೋಸ್ ಇದ್ರು ಆಯಿತಾ. ಹಾಗೆ ಅವರಿಗೆ ನಾನು ಸಹ ಸ್ವಲ್ಪ ಸಪೋರ್ಟ್ ಮಾಡ್ತಿದ್ದೆ, ಒಳ್ಳೆಯದಾಗಿದೆ ಹಾಗೆ ಹೀಗೆ ಅಂತೆಲ್ಲ. ತುಂಬ ಖುಷಿ ಆಗ್ತಿತ್ತು. ಪಾಪ ಏನೋ ಚೆಂದ ಮಾಡಿದರು. ನಾನು ಫಸ್ಟ್ ಟೈಮ್ ಮಾಡೆಲ್ ಆಗಿ ಈ ಥರ ರೆಡಿ ಆಗ್ತಿರೋದು. ಫಸ್ಟ್ ಟೈಮ್ ಯಾರೂ ಸಹ ಕರೆದಿಲ್ಲ ನನ್ನನ್ನು. ಹಾಗೆ ಅಂದರೆ ನಾನು ನೋಡಲಿಕ್ಕೂ ಚೆನ್ನಾಗಿಲ್ಲಲ್ಲ, ಹಾಗೆ ನನ್ನನ್ನು ಯಾರೂ ಸಹ ಕರೆದಿಲ್ಲ. ಫಸ್ಟ್ ಟೈಮು ಇವರು ಅಕ್ಕ ಕರೆದ್ರು. ತುಂಬ ಖುಷಿಯಾಯಿತು. ರಮ್ಯಾ ಅಂತ ಇವರ ಹೆಸರು. ನಿಮಗೆ ಕೂಡ ಯಾವುದಾದ್ರು ಫಂಕ್ಷನಿಗೆ ಆಗಿರಲಿ, ಮದುವೆ ಫಂಕ್ಷನ್, ಮೆಹಂದಿ ಆ ಥರ ಎಲ್ಲ ಬ್ರೈಡಲ್ ಲುಕ್ಕಿಗೆ ಇವರನ್ನು ಕರೆದ್ರೆ ಒಳ್ಳೆ ಮೇಕಪ್ ಎಲ್ಲ ಮಾಡಿ ಕೊಡ್ತಾರೆ. ತುಂಬ ಕಮ್ಮಿ ರೇಟಿಂಗ್ಸ್ ಎಲ್ಲ, ಅಂದರೆ ಪ್ರೈಸ್ ಎಲ್ಲ ತುಂಬ ಕಡಿಮೆ ಅವರದು. ಒಳ್ಳೆ ಮೇಕಪ್ ಎಲ್ಲ ಮಾಡಿ ಕೊಡ್ತಾರೆ. ತುಂಬ ಚೆನ್ನಾಗಿತ್ತು. ನಂದು ಸಹ ಫೈನಲ್ ಲುಕ್ಕು ಸಹ ತುಂಬ ಚೆನ್ನಾಗಿ ಬಂದಿದೆ. ನಾನು ವಿಡಿಯೋ ಎಲ್ಲ ಹಾಕಿದ್ದೇನೆ, ನಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲೆಲ್ಲ ಹಾಕಿದ್ದೇನೆ, ಮತ್ತು ಯೂಟ್ಯೂಬಲ್ಲಿ ಸಹ ಒಂದು ವಿಡಿಯೋ ಹಾಕಿದ್ದೇನೆ, ಶಾರ್ಟ್ ವಿಡಿಯೋ. ನೀವು ಸಹ ನೋಡ್ಬೋದು, ಚೆಂದ ಆಗಿತ್ತು. ಹೇರ್ ಸ್ಟೈಲೆಲ್ಲ ಸ್ಟಾರ್ಟ್ ಮಾಡ್ತಾಯಿದ್ರು. ಒಳ್ಳೆ ಹೇರೆಲ್ಲ ಕಟ್ತಾ ಇರುವಾಗ ನನಗೆ ಎಂತ ಮಾಡಬೇಕಂತ ಸಹ ಗೊತ್ತಾಗ್ತಿರ್ಲಿಲ್ಲ. ಅದಕ್ಕೆ ಸುಮ್ಮನೆ ಯೋಚನೆ ಮಾಡಿ ಒಂದೊಂದು ಮೂಡಲ್ಲೇ ಇದ್ದೆ ನಾನು. ನನಗೆ ಎಂತ ಮಾಡಲಿಕ್ಕಿಲ್ಲಲ್ಲ ಕೆಲಸ, ಬೇರೆ ಏನು ಕೆಲಸ ಇರಲಿಲ್ಲ, ಸುಮ್ಮನೆ ಕೂತ್ಕೊಂಡಿರ್ಲಿಕ್ಕಷ್ಟೆ. ಅವರೆಲ್ಲ ಹೇರ್ ಸ್ಟೈಲ್ ಎಲ್ಲ ಮಾಡ್ತಾಯಿದ್ರು. ತುಂಬ ಖುಷಿ ಆಗ್ತಿತ್ತು ಆಯಿತಾ. ಫಸ್ಟ್ ಟೈಮ್ ಅಲ್ವಾ, ಏನೋ ಒಂಥರ ಫೀಲ್ ಆಗ್ತಿತ್ತು. ಖುಷಿ ಆಗ್ತಾ ಉಂಟಲ್ಲ, ಯಾಕೆ ಇದು ಫಸ್ಟ್ ಟೈಮ್ ನನ್ನನ್ನು ಮಾಡೆಲ್ ಆಗಿ ಕರೆದಿದ್ದಾರೆ ಇವರು. ತುಂಬ ಖುಷಿ ಆಗ್ತಿತ್ತು ನನಗೆ. ಅಂದರೆ ಏನು ಖುಷಿಯನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಆಗ್ತಿಲ್ಲ. ಯಾಕೆಂತೇಳಿದರೆ ಯಾವಾಗಲೂ ಕೆಲಸ ಆ ಥರನೇ ಬರ್ತಿದ್ದೆ. ಒಂದು ದಿವಸ ರಜೆ ಮಾಡಿ ಔಟ್ಸೈಡೆಲ್ಲ ಹೋಗುವಾಗ ತುಂಬ ಖುಷಿಯಾಗೋದು. ಅಪ್ಪಿ ಯಾವಾಗಲೂ ಹೇಳ್ತಿದ್ದ, ಒಂದು ದಿವಸ ರಜೆ ಮಾಡಿ ಎಲ್ಲಿಯಾದರೂ ಸುತ್ತಾಡ್ಲಿಕ್ಕೆ ಹೋಗುವ ಅಂತ. ಆದರೆ ನಾನು ಕೆಲಸಕ್ಕೆ ಬರ್ತಿದ್ದೆ, ಬೇಡ ರಜೆ ಮಾಡೋದು ಬೇಡ ಅಂತ ಎಲ್ಲ. ಓಕೆ, ಇನ್ನೊಮ್ಮೆ ಹೋಗುವ ಸುತ್ತಾಡಲಿಕ್ಕೆ ಹಾಗೆ ಹೀಗೆ ಅಂತ. ಇವಾಗ ಒಂದು ದಿವಸ ರಜೆ ಮಾಡಿ ಔಟ್ಸೈಡ್ ಹೋದಾಗ ತುಂಬ ಖುಷಿ ಆಯಿತು. ಒಂಥರ ಫ್ರೀಡಮ್ ಆಗಿ ಖುಷಿ ಆಗ್ತದೆ. ಎಲ್ಲ ಮೈಂಡ್ ಸೆಟ್ ಎಲ್ಲ ಫ್ರೀ ಇರುತ್ತೆ ಅಲ್ವಾ. ತುಂಬ ಖುಷಿ ಆಗ್ತಿತ್ತು. ಮತ್ತು ಫೈನಲ್ ಲುಕ್ ಸಹ ಆಯಿತು ನೋಡಿ. ನನ್ನ ಫೈನಲ್ ಲುಕ್ ಹೇಗುಂಟಂತ ನೋಡಿ. ನನಗೆ ಸಹ ತುಂಬ ಖುಷಿ ಆಯಿತು. ಒಳ್ಳೆ ಮೇಕಪ್ ಮಾಡಿದರು. ನೋಡಿದ್ರಲ್ಲ ರ್ಯಾಂಪ್ ವಾಕ್ ಎಲ್ಲ ಹೇಗಿತ್ತು ಅಂತ. ನನಗೆ ಫಸ್ಟ್ ಟೈಮು ರ್ಯಾಂಪ್ ವಾಕ್ ಎಲ್ಲ ಮಾಡೋದು. ಒಂಥರ ಸ್ಪೀಡ್ ನಡೆದೆ. ಮನೆಯಲ್ಲಿ ಬಂದು ಬೈಗಳನ್ನಿತ್ತು, ಯಾಕೆ ಅಷ್ಟು ಸ್ಪೀಡಾಗಿ ನಡೀತಿದ್ದಿ, ಚೆಂದ ಕಾಣ್ತಿದ್ದಿ, ಆದರೆ ಸ್ಪೀಡ್ ನಡೀತಿದ್ಯಾ ಅಂತ ಹೇಳಿದರು. ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಈ ಥರ ಚಾನ್ಸ್ ಸಿಕ್ಕಿದರೆ ಒಳ್ಳೆ ರೀತಿಯಲ್ಲಿ ಮಾಡ್ತೇನೆ. ಹಾಗೆ ಫೈನಲ್ ಲುಕ್ ಎಲ್ಲ ನೋಡಿ ಚೆಂದ ಬಂದಿದೆ. ಹೇರ್ ಸ್ಟೈಲ್ ಆಗಿರ್ಬೋದು, ಮೇಕಪ್ ಆಗಿರ್ಬೋದು, ಸ್ಯಾರಿ ಆಗಿರ್ಬೋದು, ಎಲ್ಲ ಉಡಿಸಿದ್ದು ಸಹ ಸೂಪರ್ ಆಗಿದೆ ನೋಡಿ. ನನ್ನ ಮೇಕಪ್ ಆರ್ಟಿಸ್ಟ್ ಇವರೇ. ನಮ್ಮ ಜೊತೆ ಇನ್ನೊಬ್ಬರು ಮಾಡೆಲ್ ಸಹ ಇದ್ದರು. ಮತ್ತು ಸ್ವಲ್ಪ ಫೋಟೋ ಶೂಟ್ ಮಾಡುವ, ವೀಡಿಯೋ ಶೂಟ್ ಮಾಡುವ ಅಂತೇಳಿ ಸ್ವಲ್ಪ ಸ್ಯಾರಿ ಎಲ್ಲ ಕರೆಕ್ಟ್ ಮಾಡ್ತಾಯಿದ್ರು. ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿದ್ವಿ. ಮತ್ತು ಹೀಗೆಲ್ಲ ಅದರಲ್ಲೆಲ್ಲ ಹುಷಾರಲ್ಲ ನಾವು, ಹಾಗೆ ಸ್ವಲ್ಪ ಪೋಸ್ ಎಲ್ಲ ಕೊಟ್ಟು ಮತ್ತು ಎಂಥ ಒಂದು ಫ್ಲಾರ್ಸ್ ಎಲ್ಲ ಅಲ್ಲಿ ಎಂಥ ಎಲೆಯನ್ನು ಇಟ್ಕೊಂಡು ನಗ್ತಾ ಇದ್ದೆ ಅಷ್ಟೇ. ಮತ್ತು ಸೀದಾ ರೂಮಿಗೆ ಬಂದು ಮೇಕಪ್ ರಿಮೂವಲ್ ರಿಮೂವ್ ಆದ ನಂತರ ಒಂದು ಲುಕ್ ನೋಡುವ ಅಂತ, ಹೇಗೆ ಮಿರರಲ್ಲಿ ಹೇಗೆ ಕಾಣ್ತಿದ್ದೇನೆ ಅಂತ ನೋಡಿದೆ. ಮತ್ತು ಫೈನಲಿ ನಾವು ಹೊರಟ್ವಿ.
ಹೊರಟು ಇನ್ನು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಟಾಟಾ ಬಾಯ್ ಬಾಯ್ ಸಿ ಯು.